ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ, ಚಲೋ ಅದಿರಿ ಅಂತ ಭಾವಿಸ್ತೀನಿ ನೋಡ್ರಿ. ನಾನು ನಿಮ್ಮ ಪ್ರೀತಿಯ ನಂದಿನಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ನ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಪೋರ್ಟ್ ಮಾಡಿ ಎಲ್ಲರೂ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೆ. ಈ ಕಡೆ ಸೈಡೆಲ್ಲ ಶಾವಿಗೆ ಬಾತ್ ಅಂತಾರೆ, ನಮ್ಮ ಕಡೆ ಸೈಡೆಲ್ಲ ಶಾವಿಗೆ ಉಪ್ಪಿಟ್ಟು ಅಂತೀವಿ ನೋಡಿ. ಇವತ್ತು ಮಾರ್ನಿಂಗು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೆ. ಹಾಗೆ ಶಾವಿಗೆನ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಥರ ಹುರ್ಕೊಂಡ್ರೆ ಬಿಡಿಯಾಗಿ ಉದುರಾಗಿ ಬರುತ್ತೆ ನೋಡಿ ಶಾವಿಗೆ ಉಪ್ಪಿಟ್ಟು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಶಾವಿಗೆನ ಫ್ರೈ ಮಾಡ್ಕೋತಾ ಇದ್ದೀನಿ. ಹೊತ್ತಿಸ್ಬಾರ್ದು, ಅಂದರೆ ಕಪ್ ಆಗಬಾರ್ದು. ಆ ರೀತಿಯಾಗಿ ಎಣ್ಣೆಯಲ್ಲಿ ನಾವು ಈ ಥರ ಹುರ್ಕೋಬೇಕು. ಇವಾಗ ರೆಡಿ ಆಗಿದೆ, ಇದನ್ನು ನಾನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಹಾಗೆಯೇ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿಬಿಡ್ತು ನೋಡಿ. ಶಾವಿಗೆ ಬಾತ್ ಮಾಡೋದೇನು ತೋರಿಸಿಲ್ಲ, ಎಲ್ಲರಿಗೂ ಗೊತ್ತೇ ಇರುತ್ತೆ ನೋಡಿ, ಕಾಮನ್ ಆಗಿ ಎಲ್ಲರೂ ಕೂಡ ಮಾಡ್ಕೊಂಡಿರ್ತಾರೆ. ಹಾಗೆ ಮೊಳಕೆ ಕಾಳು ಸಲಾಡ್ ಕೂಡ ಮಾಡ್ಕೊಂಡಿದ್ದೆ. ಅಮ್ಮು ಬ್ರೇಕ್ಫಾಸ್ಟ್ಗೆ ಅವಳಿಗೆ ಡೈಲಿ 2 ದಿನಕ್ಕೆ ಒಂದ್ಸಲ 3 ದಿನಕ್ಕೆ ಒಂದ್ಸಲ ಕೊಡ್ತೀನಿ, ಅಥವಾ ಡೈಲಿ ಕೂಡ ಒಂದೊಂದ್ಸಲ ಮಾಡ್ತಾ ಇರ್ತೀನಿ. ಮೊಳಕೆ ಕಾಳು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಕೊಡೋದ್ರಿಂದ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ಇವಾಗ ನೋಡಿ ಅಮ್ಮು ಕೂಡ ಸ್ಕೂಲಿಗೆ ರೆಡಿ ಆಗಿದ್ದಾಳೆ. ಇದು ಬುಧವಾರದ ಲಾಗ್ ಆಗಿರುತ್ತೆ ನೋಡಿ. ಬುಧವಾರದ ದಿನ ಈ ಥರ ಯೂನಿಫಾರ್ಮ್ ಇರುತ್ತೆ ಅವಳಿಗೆ. ಅವ್ರ ಸ್ಕೂಲಲ್ಲಿ ಓಣಂ ಸೆಲೆಬ್ರೇಷನ್ ಕೂಡ ಮಾಡಿದರು. ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದರು ಅಂತ ಸ್ವಲ್ಪ ವಿಡಿಯೋಗಳನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಷ್ಟ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೋಡಿದ್ರಲ್ವ, ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅವ್ರ ಸ್ಕೂಲಲ್ಲೆಲ್ಲ. ಇವತ್ತು ಮಧ್ಯಾಹ್ನದ ಅಡುಗೆಗೋಸ್ಕರ ಏನು ಮಾಡ್ಕೊಂಡಿದ್ದೆ ಅಂದರೆ ಬೆಂಡೆಕಾಯಿ ಹಾಗೆ ಬೇಳೆ ಹಾಕಿಬಿಟ್ಟು ಬೆಂಡೆಕಾಯಿ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ ನೋಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಫಸ್ಟ್ ಟೈಮ್ ಮಾಡಿರೋದು ನಾನು. ಟೇಸ್ಟ್ ಕೂಡ ನನ್ನ ಹಸ್ಬೆಂಡ್ಗೂ ಇಷ್ಟ ಆಯಿತು, ನನಗೂ ಕೂಡ ಇಷ್ಟ ಆಯಿತು ನೋಡಿ. ಬೆಂಡೆಕಾಯಿ ಹಾಕಿ ಸಾಂಬಾರು ಮಾಡೋದಿಲ್ಲ, ತುಂಬ ಕಮ್ಮಿ ನಾವು ಮಾಡೋದು. ಉತ್ತರ ಕರ್ನಾಟಕದಲ್ಲಿ ಬೆಂಡೆಕಾಯಿ ಪಲ್ಯ ಮಾಡ್ಕೋತೀವಿ, ಬೆಂಡೆಕಾಯಿ ಚಟ್ನಿ ಮಾಡ್ಕೋತೀವಿ, ಬೆಂಡೆಕಾಯಿ ಸಾಂಬಾರು ಮಾಡೋದು ತುಂಬ ಕಮ್ಮಿ. ಆದರೆ
ಒಂದ್ಸತಿ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಹಾಗೆಯೇ ನಾಳೆ ಮೊಳಕೆ ಕಾಳು ಬರೆಸಿದ್ರಾಯ್ತು ಅಂತ ಹೆಸರು ಕಾಳನ್ನು ಕೂಡ ನೆನೆಸಿಟ್ಟಿದ್ದೀನಿ ಮೊಳಕೆ ಬರೆಸಲಿಕ್ಕೆ. ಬೆಳಗ್ಗೆನೇ ನೆನೆಸ್ಲಿಕ್ಕೆ ಇಟ್ಟಿದ್ದೆ ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ. ಮಧ್ಯಾಹ್ನ 3-4 ಗಂಟೆ ಆಗಿದೆ, ಇವಾಗ ನೆಂದಿದೆ ನೋಡಿ. ಅದನ್ನು ಕಟ್ಬಿಟ್ಟು ಇಡಬೇಕು. ಹಾಗೆಯೇ ಇವಾಗ ನನ್ನ ಮಗನ ಜಳಕ ಕೂಡ ಮಾಡಿಸಿದೆ ನೋಡಿ, ಸ್ನಾನ ಕೂಡ ಅವನಿಗೆ ಇವತ್ತು ಮಧ್ಯಾಹ್ನನ ಮಾಡಿಸಿದೆ. ಅಮ್ಮಗೆ ಸ್ವಲ್ಪ ಯಾಕೋ ಹುಷಾರಿಲ್ಲ ನೋಡಿ, ಸ್ಕೂಲಿಂದ ಬಂದಿದ್ಲು. ಸ್ಕೂಲಿಂದ ಬಂದ ತಕ್ಷಣವೇ ಹಾಗೆ ಮಲ್ಕೊಂಡ್ಬಿಟ್ಟಿದ್ಲು ಅವಳು, ಯಾಕೋ ಗೊತ್ತಿಲ್ಲ, ಸ್ವಲ್ಪ ಜ್ವರನೂ ಕೂಡ ಬರ್ತಾ ಇತ್ತು. ಇದು 2 ದಿನದ ಲಾಗ್ ಆಗಿರುತ್ತೆ ನೋಡಿ, ಬುಧವಾರ ಹಾಗೆ ಗುರುವಾರ 2 ದಿನದ್ದು ಲಾಗ್ ಆಗಿರುತ್ತೆ. ಸ್ಕೂಲಿಂದ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಲು ಅವಳು. ನನ್ನ ಮಗನಿಗೆ ಸ್ನಾನ ಮಾಡಿಸ್ತಾ ಇದೆ, ನೋಡ್ಬೋದು. ಅವನು ತುಂಟಾಟ ಸ್ನಾನ ಅದು ಆಯಿತು, ಅವನದು ಕೂಡ. ಅವನು ತುಂಟಾಟ ಅದು ನೋಡಬಹುದು ನೀವು ಯಾವ ಥರ ಮಾಡ್ತಾನೆ ಅಂತ. ಒಂದು ಬಾಯಿ ಸುಮ್ಮಿರಲ್ಲ, ಒಂದು ಕೈ ಸುಮ್ಮಿರಲ್ಲ, ಒಂದು ಬಾಡಿ ಸುಮ್ಮಿರಲ್ಲ, ಒಂದು ಹಲ್ಲು ಅದೆಲ್ಲ ಮಾಡ್ತಾ ಇರ್ತಾನೆ. ಈ ಥರ ತುಂಟಾಟ ಜಾಸ್ತಿ ನನ್ನ ಮಗಂದು. ತರಲೆ ಅಂತ ಹೇಳ್ಬೋದು. ತುಂಬ ಏನಂತಾರೆ, ಕುಂತಲ್ಲಿ ಕುಂದ್ರಲ್ಲ, ನಿಂತಲ್ಲಿ ನಿಂದ್ರಲ್ಲ, ಏನು ಹೇಳಿದರೂ ಕೇಳಲ್ಲ ಅವನು. ತಾನು ಮಾಡ್ತಾ ಇರ್ತಾನೆ ಆ ಥರ ನೋಡಿ. ಮಕ್ಕಳು ಅಂದರೆ ಹಾಗೆ ಅಲ್ವಾ, ಯಾರ ಮಾತು ಕೇಳೋದಿಲ್ಲ ಅವರು. ತಮ್ಗನ್ಸಿದ್ದು ಮಾತ್ರ ಏನು ಮಾಡೋದಿಲ್ಲ, ಬಿಡೋದಕ್ಕೆ ಹೋಗೋದಿಲ್ಲ ನೋಡಿ. ಇವಾಗ ಸಾಯಂಕಾಲ ನೋಡಿ, ಅವಳು ಕೂಡ ಏನೂ ತಿಂದಿದ್ದಿಲ್ಲ. ಅಮ್ಮು ಸ್ವಲ್ಪ ಮಧ್ಯಾಹ್ನ ಚಪಾತಿ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ಲು. ಹಾಗೆಯೇ ಒಂದು ಅರ್ಧ ಚಪಾತಿನೂ ಕೂಡ ತಿಂದಿದ್ದಿಲ್ಲ ಅವಳು. ಸ್ವಲ್ಪ ಅವಳಿಗೆ ಆ್ಯಪಲ್ ಜ್ಯೂಸ್ ಮಾಡಿಕೊಟ್ರಾಯ್ತು, ಸ್ವಲ್ಪ ಎನರ್ಜಿ ಬಂದಂಗೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ಆ್ಯಪಲ್ನೂ ಕೂಡ ಹೆರಿಸ್ತಾ ಇದ್ದೀನಿ ನೋಡಿ. ಆ್ಯಪಲ್ನ ಈ ಥರ ಹೆರ್ಚ್ಬಿಟ್ಟೆ ಮಾಡ್ತೀನಿ, ಸೋಸೋದಕ್ಕೆ ಅದು ಏನೂ ಹೋಗೋದಿಲ್ಲ. ಈ ಥರ ಹೆರ್ಚ್ಬಿಟ್ಟು ಅಂದರೆ ಸಕ್ಕರೆ ಅದು ಏನು ಯೂಸ್ ಮಾಡೋದಿಲ್ಲ, ಜೇನುತುಪ್ಪ ಹಾಕಿ ಕೊಡ್ತೀನಿ ಅವ್ರಿಗೆ. ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ನೋಡಿ, ಎನರ್ಜಿ ಕೂಡ ಬಂದುಬಿಡುತ್ತೆ ಇನ್ಸ್ಟಂಟಾಗಿ. ಅದಕ್ಕೋಸ್ಕರ ನೋಡಿ 2 ಆ್ಯಪಲ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಮಗ ನೋಡಿ ಜ್ಯೂಸ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ಬಂದು ನಿಂತ್ಬಿಟ್ಟಿದ್ದಾನೆ. ಅಮ್ಮ ಕೊಡು, ನನಗೆ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾನೆ. ಖುಷಿ ಅನಿಸುತ್ತೆ ನೋಡಿ. ನನ್ನ ಮಗನಿಗಂದ್ರೂ ತುಂಬ ಇಷ್ಟ ಜ್ಯೂಸ್ಗಳಂದರೆ. ಈ ಥರ ಆ್ಯಪಲ್ ಜ್ಯೂಸ್ ಆಗಿರ್ಬೋದು, ಆರೆಂಜ್ ಜ್ಯೂಸು, ಚಿಕ್ಕು ಜ್ಯೂಸು ಎಲ್ಲನೂ ಮನೆಯಲ್ಲೇ ಮಾಡಿಕೊಡ್ತಾ ಇರ್ತೀನಿ ನಾನು. ಹೊರಗಡೆಯಿಂದ ಯಾವುದೇ ರೀತಿಯಾಗಿ ರೆಡಿಮೇಡ್ ಜ್ಯೂಸ್ಗಳನ್ನು ತರೋದಿಲ್ಲ. ಸುಮ್ಮನೆ ಏನು ಹಾಕಿರ್ತಾರೋ ಏನಿಲ್ಲೋ, ಕೆಮಿಕಲ್ ಎಷ್ಟು ಹಾಕಿರ್ತಾರೋ ಗೊತ್ತಿರೋದಿಲ್ಲ ನೋಡಿ. ಅದಕ್ಕೋಸ್ಕರ ನಾನು ಆದಷ್ಟು ಮನೆಯಲ್ಲೇ ಜ್ಯೂಸ್ಗಳನ್ನು ಮಾಡಿಕೊಡ್ತಾ ಇರ್ತೀನಿ. ಈ ಥರ ನನ್ನ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಆದರೆ ಸಕ್ಕರೆ ತುಂಬ ಕಮ್ಮಿ ನಾನು ಯೂಸ್ ಮಾಡೋದು ಜ್ಯೂಸ್ ಮಾಡುವಾಗ. ಹನಿನೇ ಹಾಕ್ಕೊಡ್ತೀನಿ. ಇವಾಗ ಜ್ಯೂಸ್ ಕೂಡ ರೆಡಿ ಇದೆ ನೋಡಿ, ಸ್ವಲ್ಪ ಹನಿನ ಸೇರಿಸ್ಬಿಟ್ಟು ಕೊಟ್ಬಿಡ್ತೀನಿ ಜ್ಯೂಸ್ನ. ಅವಳು ಕೂಡ ತುಂಬ ಇಷ್ಟಪಟ್ಟು ತಿಂತಾಳೆ. ಯಾವಾಗಲೂ ಕೂಡ ಲಯನ್ ಡೇಟ್ಸ್ ತೊಗೊಳ್ಳುವಾಗನೇ ಲಯನ್ ಹನಿನೂ ಕೂಡ ತೊಗೊಂಡು ಬಂದಿರ್ತೀವಿ. ಡೇಟ್ಸ್ ಕೂಡ ಲಯನ್ ಡೇಟ್ಸೇ ತೊಗೋತೀವಿ ಯಾವಾಗಲೂ ಕೂಡ. ಲಯನ್ ಹನಿನೇ ತೊಗೊಳ್ಳೋದು. ಹನಿ ಅದು ಚೆನ್ನಾಗಿರುತ್ತೆ ನೋಡಿ, ಅದನ್ನೇ ತೊಗೋತೀವಿ. ಇವಾಗ ನೋಡಿ ಜ್ಯೂಸ್ ಕೂಡ ರೆಡಿ ಆಯಿತು. ಸ್ವಲ್ಪ ಅರ್ಧ ಸ್ಪೂನ್ ಹನಿ ಹಾಕಿಬಿಟ್ಟು ಕೊಡ್ತೀನಿ. ಅಂದರೆ ಆ್ಯಪಲಲ್ಲಿ ಸ್ವೀಟ್ ಇರುತ್ತಲ್ವ, ಅದಕ್ಕೋಸ್ಕರ ಹನಿ ಏನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಹಾಗೆ ಸ್ವಲ್ಪ ಹಾಕಿಬಿಟ್ಟು ಕೊಡ್ತೀನಿ. ನನ್ನ ಮಗ ನೋಡಿ ವೇಟ್ ಮಾಡ್ತಾ ಇದ್ದಾನೆ ನೋಡಿ, ಎಷ್ಟು ವೇಟ್ ಮಾಡ್ತಾ ಇದ್ದಾನೆ ಅಂದರೆ ಜ್ಯೂಸ್ ಕುಡಿಯೋವರೆಗೂ ಸಮಾಧಾನ ಆಗೋದಿಲ್ಲ ನೋಡಿ ಅವನಿಗೆ. ಇವಾಗ ಕೊಡ್ತೀನಿ ಅವ್ರಿಗೆ. ಅವರಿಗೆ ಈ ಥರ ಕಪ್ಸ್ಗಳಲ್ಲೇ ಹಾಕ್ಕೊಡ್ಬೇಕು, ಇಲ್ಲಾಂದರೆ ಕುಡಿಯೋದೇ ಇಲ್ಲ ನೋಡಿ. ಗಾಜಿನ ಗ್ಲಾಸ್ಗಳಲ್ಲಿ ಅಥವಾ ಸ್ಟೀಲಿನ ಗ್ಲಾಸ್ಗಳಲ್ಲಿ ಹಾಕ್ಕೊಟ್ರೆ ನನ್ನ ಮಗ ಜ್ಯೂಸೇ ಕುಡಿಯೋದಿಲ್ಲ. ಅಂದರೆ ಅವರಿಗೆ ಏನನ್ಸುತ್ತೆ ಅಂದರೆ ಈ ಹೊರಗಡೆ ಎಲ್ಲ ಕುಡಿತೀವಲ್ವ, ಆ ಥರ ಫೀಲಿಂಗ್ ಆಗಬೇಕಂತೆ ನನ್ನ ಮಗನಿಗೆ. ಅದಕ್ಕೋಸ್ಕರ ಇದೇ ಥರ ಕೊಡಬೇಕಂತೆ ನೋಡಿ ಅವನಿಗೆ. ಅವನು ಹೇಳ್ತಾ ಇರ್ತಾನೆ, ಅಮ್ಮ ನನಗೆ ಇದರಲ್ಲೇ ಹಾಕ್ಕೊಡು, ಅಮ್ಮ ನನಗೆ ಇದರಲ್ಲೇ ಹಾಕ್ಕೊಡು ಅಂತ ಕೇಳ್ತಾ ಇರ್ತಾನೆ ಅವನು. ಇವಾಗ ನೋಡಿ ಅಮ್ಮನೂ ಕೂಡ ಜ್ಯೂಸ್ ಕುಡಿತಾ ಇದ್ದಾಳೆ, ಎದ್ದಿದ್ದಾಳೆ. ಇವಾಗ ಸ್ವಲ್ಪ ಜ್ವರನೂ ಕೂಡ ಕಮ್ಮಿ ಆಗಿದೆ ಅವಳಿಗೆ, ಕುಡಿತಾ ಕೂತಿದ್ದಾಳೆ ನೋಡಿ. ಅವಳಿಗೆ ಇಷ್ಟ ಈ ಥರ ಆ್ಯಪಲ್ ಜ್ಯೂಸ್ಗಳು, ಅವಳಿಗೂ ಕೂಡ ಇಷ್ಟವಾಗುತ್ತೆ ಜ್ಯೂಸ್ಗಳು ಮಾಡಿಕೊಟ್ರೆ. ರಸಮಯ ಏತ ಆತ ಏರಕ ಏರಕ ನರಕ ಜಡತನ ಬಡತನ ಓಣ ಒಣ ಕನ ಕಣ ಈಶ ಈಶ ಈತ ಈತ ಏ ಐ ಐಲ ಐಲ ಬಾಲ ಬಾಲ
ಆರ ಅರ ಅಮ್ಮನು ಕೂಡ ಇವಾಗ ಕನ್ನಡ ಓದ್ತಾ ಇದ್ದಾಳೆ, ಚೆನ್ನಾಗಿ ಓದ್ತಾಳೆ ನೋಡಬಹುದು ನೀವು. ಅಂದರೆ ಒತ್ತಕ್ಷರ ಅದು ಏನು ಬರೋದಿಲ್ಲ, ಇನ್ನೂ ಕಕಾಬಳ್ಳಿ ಅವಳಿಗೆ ಇನ್ನೂ ಕಲಿಸಿಲ್ಲ ಅಷ್ಟೇ. ವ್ಯಂಜನಗಳು ಸ್ವರಗಳು ಎಲ್ಲ ಗೊತ್ತು, ಅದರಲ್ಲೇ ಎಷ್ಟು ಓದಕ್ಕೆ ಬರುತ್ತೆ ನೋಡಿ ಅಷ್ಟೆಲ್ಲ ಕನ್ನಡ ಓದ್ತಾಳೆ. ಇವಾಗ ನೋಡಿ ಹೆಸರು ಕಾಳು ನೆನೆ ಇಟ್ಟಿದ್ನಲ್ವ, ಅದನ್ನು ಮೊಳಕೆ ಬರೆಸಲಿಕ್ಕೆ ಕಟ್ಬಿಟ್ಟು ಇಡ್ತಾ ಇದ್ದೀನಿ. ಈ ಥರ ಒಂದು ಕರ್ಚಿಪಲ್ಲಿ ಕಟ್ಬಿಟ್ಟು ಇಟ್ಬಿಡ್ತೀನಿ. ನೈಟೇ ಇಟ್ಬಿಟ್ರೆ ಬೆಳಗ್ಗೆ ಅನ್ನೋಷ್ಟರಲ್ಲಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ನಿಮ್ಮ ಜೊತೆ ಹಂಚ್ಕೋತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಇರುತ್ತೆ ನೋಡಿ. ಸ್ವಲ್ಪನಾದರೂ ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.